ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಅಕ್ಟೋಬರ್ ಕೊನೆಯಲ್ಲಿ ಇನ್ನೊಂದು IPO ಮಾರ್ಕೆಟ್ನಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿದೆ. ರೀಸೆಂಟಾಗಿ ಬಂದಂತಹ ಹರ್ಷ ಇಂಜಿನಿಯರಿಂಗ್ಸ್ ಎಲೆಕ್ಟ್ರಾನಿಕ್ಸ್ ಸ್ಮಾರ್ಟ್ ಇಂಡಿಯಾ ಲಿಸ್ಟಿಂಗ್ ಡೇನ ದಿನ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ಸ್ ಅನ್ನು ತೋರಿಸಿದೆ. ಅದೇ ರೀತಿಯ ಒಂದು ಎಕ್ಸ್ಪೆಕ್ಟೇಷನ್ ಈಗ ಬರ್ತಿರುವಂತಹ IPO DCXನ ಕಡೆಯಿಂದ ಕೂಡ ಇರುತ್ತೆ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪನಿಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತೀನಿ. ಕಂಪನಿಯ ಬಿಸ್ನೆಸ್ ಮಾಡೆಲ್ ಏನೆಲ್ಲ ಸ್ಟ್ರೆಂತ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ, ಹಾಗೆ ಯಾವೆಲ್ಲ ರಿಸ್ಕ್ಗಳು ಬಿಸ್ನೆಸ್ನಲ್ಲಿ ಇದೆ ಅದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಯಾವ ದಿನದಂದು IPO ಬರ್ತಿದೆ, ಪ್ರೈಸ್ ಬ್ಯಾಂಡ್ ಏನು, ಯಾವ ಒಂದು ಲಾಟ್ ಸೈಜ್ ಇರುತ್ತೆ, ಫೈನಾನ್ಷಿಯಲ್ ಕಂಡೀಷನ್ಸ್ ಯಾವ ರೀತಿಯಲ್ಲಿ ಇದೆ, ಯಾವ ಒಂದು ವ್ಯಾಲ್ಯೂಷನ್ ಒಂದಿಗೆ ಕಂಪನಿ IPOನ ತರ್ತಿದ್ದಾರೆ, ಕೊನೆಯದಾಗಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟು ನಡೀತಿದೆ, ಲಿಸ್ಟಿಂಗ್ ಗೇನ್ಸ್ಗಳಿಗೆ ಇಲ್ಲಿ ಅಪ್ಲಿಕೇಶನ್ ಅನ್ನು ಹಾಕ್ಬೋದಾ, ಲಾಂಗ್ ಟರ್ಮ್ಗೆ ಕಂಪನಿ ಯಾವ ರೀತಿಯಲ್ಲಿ ಇರುತ್ತೆ ಅದನ್ನು ಕೂಡ ಡಿಸ್ಕಸ್ ಮಾಡೋಣ. DCX ಸಿಸ್ಟಮ್ಸ್ 2011ರಲ್ಲಿ ಪ್ರಾರಂಭವಾದಂತಹ ಕಂಪನಿ. ಮೇಜರ್ ಆಗಿ ಇವರು ಎಲೆಕ್ಟ್ರಾನಿಕ್ ಸಬ್ ಸಿಸ್ಟಮ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಹಾಗೆ ಕೇಬಲ್ ಮತ್ತು ವೈರ್ ಹಾರ್ನೆಸ್ ಬಿಸ್ನೆಸ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. OEM ಮ್ಯಾನುಫ್ಯಾಕ್ಚರರ್ಸ್ ಅಂದರೆ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಏರೋಸ್ಪೇಸ್ ಮತ್ತು ಡಿಫೆನ್ಸ್ನಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳಿಗೆ ಇವರು ಎಲೆಕ್ಟ್ರಾನಿಕ್ ಸಬ್ಸಿಸ್ಟಮ್ಸ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡ್ತಾರೆ. 2020ರಲ್ಲಿ ಇವರು ಬೆಂಗಳೂರಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಯನ್ನು ಕೂಡ ಓಪನ್ ಮಾಡಿದ್ದಾರೆ. ದೇವನಹಳ್ಳಿ ಬಳಿಯಲ್ಲಿ ಇವರ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ನಮಗೆ ನೋಡೋದಕ್ಕೆ ಸಿಗುತ್ತೆ. 2022ರ ಜೂನ್ನ ವೇಳೆಗೆ 26 ಕ್ಲೈಂಟ್ಗಳನ್ನು ಕಂಪನಿ ಹೊಂದಿದ್ದಾರೆ. ಇವರು ಇಸ್ರೇಲ್, ಯುನೈಟೆಡ್ ಸ್ಟೇಟ್ಸ್, ಕೊರಿಯಾ ಈ ಎಲ್ಲ ಕಂಟ್ರಿಗಳಿಗೆ ತಮ್ಮ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ತಾರೆ. ಹಾಗೆ ಇಂಡಿಯಾನಲ್ಲೂ ಕೂಡ ಇವರ ಕ್ಲೈಂಟ್ಸ್ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಫಾರ್ಚೂನ್ 500 ಕಂಪನೀಸ್ ಇವರ ಕ್ಲೈಂಟ್ಸ್ ಆಗಿರ್ತಾರೆ. ಮಲ್ಟಿನ್ಯಾಷನಲ್ ಕಾರ್ಪೊರೇಟ್ಸ್ ಮತ್ತೆ ಸ್ಟಾರ್ಟ್ಅಪ್ ಕಂಪನಿಗಳಿಗೂ ಕೂಡ ಇವರು ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ತಾರೆ. DCX ಸಿಸ್ಟಮ್ಸ್ 3 ವರ್ಟಿಕಲ್ಗಳಲ್ಲಿ ಕೆಲಸ ಮಾಡ್ತಾರೆ. ಮೊದಲನೇದಾಗಿ ಇವರು ಸಿಸ್ಟಮ್ ಇಂಟಿಗ್ರೇಷನ್ ಬಿಸ್ನೆಸ್ ಅನ್ನು ನಡೆಸ್ತಾರೆ. ರಾಡರ್ ಸಿಸ್ಟಮ್ಸ್, ಸೆನ್ಸರ್ಗಳು, ಎಲೆಕ್ಟ್ರಾನಿಕ್ಸ್ ವಾರ್ಫೇರ್, ಮಿಸೈಲ್ಸ್, ಕಮ್ಯುನಿಕೇಶನ್ ಸಿಸ್ಟಮ್ ಇದೆಲ್ಲವನ್ನು ಕೂಡ ಇಂಟಿಗ್ರೇಟ್ ಮಾಡುವಂಥ ಒಂದು ಬಿಸ್ನೆಸ್ ಅನ್ನು ಮಾಡ್ತಾರೆ. ಇವರ ಕ್ಲೈಂಟ್ಗಳಿಗೆ ಬೇಕಾದ ಕಡೆಯಲ್ಲಿ ಇವರು ಈ ಎಲ್ಲ ಸಿಸ್ಟಮ್ಸ್ಗಳನ್ನು ಇಂಟಿಗ್ರೇಟ್ ಮಾಡ್ತಾರೆ. ಎರಡನೇದಾಗಿ ನಮಗೆ ಕೇಬಲ್ ಮತ್ತು ವೈರ್ ಹಾರ್ನೆಸ್ ಅಸೆಂಬ್ಲಿ ಬಿಸ್ನೆಸ್ ನೋಡೋದಕ್ಕೆ ಸಿಗುತ್ತೆ. ಸೊ ಮೂರನೇದಾಗಿ ಇವರು ಎಲೆಕ್ಟ್ರಾನಿಕ್ ಮತ್ತು ಎಲೆಕ್ಟ್ರೋ ಮೆಕ್ಯಾನಿಕಲ್ಸ್ ರೆಡಿ ಟು ಅಸೆಂಬ್ಲಿ ಕಿಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದನ್ನು ಇವರ ಕ್ಲೈಂಟ್ಗಳಿಗೆ ಸಪ್ಲೈ ಮಾಡ್ತಾರೆ. ಸೊ ಈ 3 ವರ್ಟಿಕಲ್ಗಳಲ್ಲಿ ಕಂಪನಿ ಕೆಲಸ ಮಾಡ್ತಾರೆ. ಸೊ ಈ ಬಿಸ್ನೆಸ್ನಲ್ಲಿ ಸ್ಟ್ರೆಂತ್ ನಾವು ಅಬ್ಸರ್ವ್ ಮಾಡಿದಾಗ ಗೌರ್ಮೆಂಟ್ನ ಸಪೋರ್ಟ್, ಸೊ ಗೌರ್ಮೆಂಟ್ ಡಿಫೆನ್ಸ್ ಸೆಕ್ಟರಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟನ್ನು ಮಾಡ್ತಿದ್ದಾರೆ. ಸೊ ಅದು ಖಂಡಿತವಾಗ್ಲೂ ಕಂಪನಿಗೆ ಒಂದು ಬೂಸ್ಟ್ ಆಗಿರುತ್ತೆ. ಹಾಗೆ ಇವರು 60% ಟೋಟಲ್ ರೆವೆನ್ಯೂ ಏನು ಜನರೇಟ್ ಆಗುತ್ತೆ ಅದನ್ನು ಎಕ್ಸ್ಪೋರ್ಟ್ಸ್ನಿಂದ ಪಡ್ಕೋತಾರೆ. ಅಂದರೆ ಇವರು ಬೇರೆ ಕಂಟ್ರಿಗಳಿಗೆ ಏನು ಪ್ರಾಡಕ್ಟ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ ಅದರಿಂದ 60% ರೆವೆನ್ಯೂ ಜನರೇಟ್ ಆಗ್ತಿದೆ. ಹಾಗೆ ಡಿಫೆನ್ಸ್ ಸೆಕ್ಟರ್ $70 ಬಿಲಿಯನ್ ಇಂಡಸ್ಟ್ರಿ ಆಗುತ್ತೆ 2030ರ ವೇಳೆಗೆ ಅನ್ನುವಂಥ ಒಂದು ಪ್ರಿಡಿಕ್ಷನ್ಸ್ ಇದೆ. ಅದು ಕೂಡ ಈ ಒಂದು ಕಂಪನಿಗೆ ಸ್ಟ್ರೆಂತ್ ಆಗುತ್ತೆ. ಹಾಗೆ ಒಳ್ಳೆ ಒಂದು ಪ್ರಾಫಿಟ್ ಗ್ರೋತ್ ಮತ್ತೆ ರೆವೆನ್ಯೂ ಗ್ರೋತ್ ಇಯರ್ ಆನ್ ಇಯರ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಅದು ಕೂಡ ಕಂಪನಿಯ ಸ್ಟ್ರೆಂತ್ ಆಗಿರುತ್ತೆ. ಸೊ ಈ ಕಂಪನಿಯ ಸ್ಟ್ರೆಂತ್ ಏನು ನಮಗೆ ನೋಡೋದಕ್ಕೆ ಸಿಗುತ್ತೆ ಅದು ರಿಸ್ಕ್ ಆಗಿ ಕನ್ವರ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಸೊ ಗೌರ್ಮೆಂಟ್ನ ಬೂಸ್ಟ್ ಸದ್ಯಕ್ಕೆ ನೋಡೋದಕ್ಕೆ ಸಿಗ್ತದೆ. ಸೊ 2024ರಲ್ಲಿ ಮತ್ತೆ ಎಲೆಕ್ಷನ್ಸ್ ಇರುತ್ತೆ. ಆಗ ಯಾವ ಗೌರ್ಮೆಂಟ್ ಬರುತ್ತೆ, ಡಿಫೆನ್ಸ್ ಸೆಕ್ಟರ್ನಲ್ಲಿ ಅವರು ಯಾವ ರೀತಿಯ ಒಂದು ಪ್ಲಾನ್ಸ್ ಅನ್ನು ಹೊಂದಿರ್ತಾರೆ ಅದು ಕೂಡ ನಮಗೆ ಲಾಂಗ್ ಟರ್ಮ್ನಲ್ಲಿ ಒಂದು ಕನ್ಸರ್ನ್ ಆಗ್ಬೋದು. ಎರಡನೇದಾಗಿ 60% ರೆವೆನ್ಯೂ ಏನಿದೆ ಅದು ಎಕ್ಸ್ಪೋರ್ಟ್ನಿಂದ ಬರ್ತಿದೆ, ಅಂದರೆ ಬೇರೆ ಕಂಟ್ರಿಗಳಿಂದ ಬರ್ತಿದೆ. ಸೊ ಆ ಕಂಟ್ರಿಗಳಲ್ಲಿ ಇವರು ಕ್ಲೈಂಟ್ಸ್ಗಳನ್ನ ಕಳ್ಕೊತಾ ಬಂದ್ರೆ, ಸೊ ಅಥವಾ ಕರೆನ್ಸಿ ರಿಸ್ಕ್ ಏನಾದರೂ ನಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಅದು ಕೂಡ ಬಿಸ್ನೆಸ್ಗೆ ರಿಸ್ಕ್ ಆಗ್ಬೋದು. ಹಾಗೆ ಈ ಒಂದು ಸೆಕ್ಟರ್ನಲ್ಲಿ ತುಂಬಾನೇ ಕಾಂಪಿಟೇಷನ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಈ ರೀತಿಯ ಬಿಸ್ನೆಸ್ ಅನ್ನ ತುಂಬಾ ಕಂಪನಿಗಳು ಆಲ್ರೆಡಿ ಇಂಡಿಯಾದಲ್ಲಿ ಮಾಡ್ತಿದ್ದಾರೆ. ಆ ಕಂಪನಿಗಳು ಮಾರ್ಕೆಟ್ನಲ್ಲಿ ಕೂಡ ಲಿಸ್ಟ್ ಆಗಿದ್ದಾರೆ. ಸೊ ಈ ರೀತಿಯ ಬಿಸ್ನೆಸ್ ರಿಸ್ಕ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಈ ರೀತಿಯಲ್ಲಿ ಬಿಸ್ನೆಸ್ ರಿಸ್ಕ್ ಎಲ್ಲ ಕಂಪನಿಗಳಲ್ಲೂ ಕೂಡ ಇರುತ್ತೆ. ಆ ಕಂಪನಿಗಳು ಆ ರಿಸ್ಕ್ ಅನ್ನ ಯಾವ ರೀತಿಯಲ್ಲಿ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. DCX ಸಿಸ್ಟಮ್ನ IPO ಅಕ್ಟೋಬರ್ 31ಕ್ಕೆ ಓಪನ್ ಆಗ್ತಿದೆ. ನವೆಂಬರ್ 2ರವರೆಗೂ ಈ ಒಂದು IPOದಲ್ಲಿ ನಾವು ಸಬ್ಸ್ಕ್ರೈಬ್ ಮಾಡ್ಕೋಬಹುದಾಗುತ್ತೆ. ಫೇಸ್ ವ್ಯಾಲ್ಯೂ ₹2 ಪ್ರತಿ ಶೇರ್ಗೆ ನೋಡೋದಕ್ಕೆ ಸಿಗ್ತದೆ. ಕಂಪನಿ ಪ್ರೈಸ್ ಬ್ಯಾಂಡ್ ಅನ್ನ ಲೋವರ್ ಲೆವೆಲ್ಗಳಲ್ಲಿ ₹197 ಸೆಟ್ ಮಾಡಿದ್ದಾರೆ. ಹಾಗೆ ಕಟ್ ಆಫ್ ಪ್ರೈಸ್ 207 ನಮಗೆ ನೋಡೋದಕ್ಕೆ ಸಿಗುತ್ತೆ. IPO ಓವರ್ ಸಬ್ಸ್ಕ್ರೈಬ್ ಆದಾಗ 207ರ ಪ್ರೈಸ್ನಲ್ಲಿ ನಾವು ಅಪ್ಲೈ ಮಾಡಬೇಕಾಗುತ್ತೆ. ನೀವು ಅಪ್ಲೈ ಮಾಡುವಾಗ ಕಟ್ ಆಫ್ ಪ್ರೈಸ್ ಅನ್ನು ಟಿಕ್ ಮಾಡಬೇಕಾಗುತ್ತೆ. 72ರ ಲಾಟ್ ಸೈಜ್ ಆಗಿರುತ್ತೆ. ಸೊ ನೀವು ಒಂದು ಲಾಟ್ಗೆ ಅಪ್ಲಿಕೇಶನ್ ಅನ್ನು ಹಾಕ್ತಿದ್ದೀರಾ ಅಂದಾಗ ₹14,904 ಅವಶ್ಯಕತೆ ಬರುತ್ತೆ. 13 ಲಾಟ್ಗಳಿಗೆ ರಿಟೇಲ್ ಇನ್ವೆಸ್ಟರ್ಸ್ಗಳು ಮ್ಯಾಕ್ಸಿಮಮ್ ಅಪ್ಲಿಕೇಶನ್ಸ್ ಅನ್ನು ಹಾಕ್ಬೋದು. ₹1,93,752 ಅವಶ್ಯಕತೆ ಬರುತ್ತೆ. ಸೊ 13 ಲಾಟ್ಗೂ ಹೆಚ್ಚಿನ ಅಪ್ಲಿಕೇಶನ್ಸ್ ಅನ್ನು ಹಾಕ್ತಿರಾ ಅಂದಾಗ NII ಕ್ಯಾಟಗರಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಸೊ ನೀವು ಜಿರೋದಾದಲ್ಲಿ ಬ್ರೋಕರೇಜ್ ಅಕೌಂಟ್ ಅನ್ನು ಹೊಂದಿದ್ರೆ ಜಿರೋದಾ ಮೂಲಕ ನೀವು NII ಕ್ಯಾಟಗರಿಯಲ್ಲಿ ಅಪ್ಲಿಕೇಶನ್ಸ್ ಅನ್ನು ಹಾಕ್ಬೋದು. ಹಾಗೆಯೇ ಆಸ್ಬಾ ಮೂಲಕ ಕೂಡ ನೀವು NII ಅಪ್ಲಿಕೇಶನ್ಸ್ ಅನ್ನು ಹಾಕ್ಬೋದಾಗುತ್ತೆ. IPO ಅಲಾಟ್ಮೆಂಟ್ ಡೇಟ್ 7 ನವೆಂಬರ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಮಗೆ ಅಲಾಟ್ಮೆಂಟ್ ಸಿಗಲಿಲ್ಲ ಅಂದ್ರೆ ರೀಫಂಡ್ಸ್ 9ನೇ ತಾರೀಕು ನಿಮ್ಮ ಬ್ಯಾಂಕಲ್ಲಿ ಕ್ರೆಡಿಟ್ ಆಗುತ್ತೆ. ಅಲಾಟ್ಮೆಂಟ್ ಸಿಕ್ಕಿದ್ರೆ ಡಿಮ್ಯಾಟ್ನಲ್ಲಿ ಶೇರ್ಗಳು 10ನೇ ತಾರೀಕು ನವೆಂಬರ್ ಕ್ರೆಡಿಟ್ ಆಗುತ್ತೆ. IPO ಲಿಸ್ಟಿಂಗ್ ಡೇಟ್ ಟೆಂಟೇಟಿವ್ 11ನೇ ತಾರೀಕು ನವೆಂಬರ್ ನೋಡೋದಕ್ಕೆ ಸಿಗ್ತದೆ.
DCX ಸಿಸ್ಟಮ್ನ ಫೈನಾನ್ಷಿಯಲ್ಸನ್ನು ಅಬ್ಸರ್ವ್ ಮಾಡಿದಾಗ ಕಂಪನಿಯ ಅಸೆಟ್ಸ್ ಇಯರ್ ಆನ್ ಇಯರ್ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. ಹಾಗೆ ಇವರ ರೆವೆನ್ಯೂ ಕೂಡ ಇಯರ್ ಆನ್ ಇಯರ್ ಜಾಸ್ತಿ ಆಗಿದೆ. ಸೊ ನಿಮಗೆ ಲಾಸ್ಟ್ ಕಾಲಮ್ನಲ್ಲಿ ಕೇವಲ ಜೂನ್ ಕ್ವಾರ್ಟರ್ನ ರಿಸಲ್ಟ್ ನೋಡೋದಕ್ಕೆ ಸಿಗ್ತದೆ. ಅಲ್ಲಿ ರೆವೆನ್ಯೂ 220 ಕೋಟಿ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಇಲ್ಲಿ 3 ಕಾಲಮ್ನಲ್ಲಿ ಕಾಣಿಸ್ತಿರೋದು ಫೈನಾನ್ಷಿಯಲ್ ಇಯರ್ ಅಂದರೆ 1 ವರ್ಷದ ರೆವೆನ್ಯೂ ಮತ್ತು ಪ್ರಾಫಿಟ್ ಡೀಟೇಲ್ಸ್ ಆಗಿರುತ್ತೆ. ಕೊನೆ ಕಾಲಮ್ನಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಕೇವಲ 1 ಕ್ವಾರ್ಟರ್ನ ಡೇಟಾ ಆಗಿರುತ್ತೆ. 2020 ಫೈನಾನ್ಷಿಯಲ್ ಇಯರ್ನಲ್ಲಿ ಕಂಪನಿ 10 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. 2021 ಫೈನಾನ್ಷಿಯಲ್ ಇಯರ್ನಲ್ಲಿ 30 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದೆ. 2022 ಫೈನಾನ್ಷಿಯಲ್ ಇಯರ್ನಲ್ಲಿ 1 ವರ್ಷದಲ್ಲಿ 65 ಕೋಟಿಯಷ್ಟು ಪ್ರಾಫಿಟ್ಸ್ ಅನ್ನ ಈ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಸೊ ಈಗ 1 ಕ್ವಾರ್ಟರ್ನಲ್ಲಿ 5.5 ಕೋಟಿಯಷ್ಟು ಪ್ರಾಫಿಟ್ಸ್ ಡಿಕ್ಲೇರ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಈಗ 2023 ಫೈನಾನ್ಷಿಯಲ್ ಇಯರ್ನ ಕ್ವಾರ್ಟರ್ 1ನಲ್ಲಿ ಪ್ರಾಫಿಟ್ ಸ್ವಲ್ಪ ಕಮ್ಮಿ ಆಗ್ತಿರೋದು ಕಾಣಿಸ್ತಾ ಇದೆ. 2022 ಫೈನಾನ್ಷಿಯಲ್ ಇಯರ್ನಲ್ಲಿ ಕಂಪನಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. DCX ಸಿಸ್ಟಮ್ಸ್ ಒಂದು ಪ್ರಾಫಿಟ್ ಮೇಕಿಂಗ್ ಬಿಸ್ನೆಸ್ ಆಗಿದೆ. ಸೊ ಅದು ಖಂಡಿತವಾಗ್ಲೂ ಕಂಪನಿಗೆ ಒಂದು ಪಾಸಿಟಿವ್ ಸೈನ್ ಆಗಿರುತ್ತೆ. IPO ಇಶ್ಯೂ ಸೈಜ್ 500 ಕೋಟಿ, ಅದರಲ್ಲಿ ಫ್ರೆಶ್ ಇಶ್ಯೂ 400 ಕೋಟಿ ನೋಡೋದಕ್ಕೆ ಸಿಗುತ್ತೆ. ಆಫರ್ ಫಾರ್ ಸೇಲ್ ಅಂದರೆ ಪ್ರಮೋಟರ್ಸ್ಗಳು ಕೂಡ ತಮ್ಮ ಸ್ಟೇಕನ್ನು ಸ್ವಲ್ಪ ಕಮ್ಮಿ ಮಾಡ್ತಿದ್ದಾರೆ. 100 ಕೋಟಿ ಆಫರ್ ಫಾರ್ ಸೇಲ್ ನೋಡೋದಕ್ಕೆ ಸಿಗ್ತದೆ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಗಳನ್ನು ಕಂಪನಿ ಆಫರ್ ಮಾಡ್ತಿದ್ದಾರೆ ಅಂದರೆ QIBಗೆ ಇಲ್ಲಿ ಮಿನಿಮಮ್ 75% ಆಫರ್ ಇದೆ. ರಿಟೇಲ್ ಕ್ಯಾಟಗರಿಯಲ್ಲಿ ಕೇವಲ 10% ಆಫರ್ ಆಗ್ತಿರೋದು ಕಾಣಿಸ್ತಿದೆ. ಸೊ 500 ಕೋಟಿಯ IPO ಅಂದಾಗ ಕೇವಲ 50 ಕೋಟಿಯಷ್ಟು ಅಪ್ಲಿಕೇಶನ್ಸ್ಗಳನ್ನು ಮಾತ್ರ ರಿಟೇಲ್ ಇನ್ವೆಸ್ಟರ್ಸ್ಗಳು ಹಾಕ್ಬೋದಾಗುತ್ತೆ. 50 ಕೋಟಿಗೆ ಅಪ್ಲಿಕೇಶನ್ಸ್ ಬಂದರೆ IPO ರಿಟೇಲ್ ಕ್ಯಾಟಗರಿಯಲ್ಲಿ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬ್ ಆಗುತ್ತೆ. ಹಾಗೆ NII ಕ್ಯಾಟಗರಿಯಲ್ಲಿ ಮ್ಯಾಕ್ಸಿಮಮ್ 15% ಆಫರನ್ನು ಮಾಡಿದ್ದಾರೆ. ಸೊ ಈ ಒಂದು IPOನಲ್ಲಿ ರಿಟೇಲ್ ಕ್ಯಾಟಗರಿಯಲ್ಲಿ ಅಪ್ಲಿಕೇಶನನ್ನು ಹಾಕಿದಾಗ ಅಲಾಟ್ಮೆಂಟ್ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. DCX ಸಿಸ್ಟಮ್ಸ್ನ ವ್ಯಾಲ್ಯೂಷನ್ಸನ್ನು ಅಬ್ಸರ್ವ್ ಮಾಡಿದಾಗ ಅಪ್ಪರ್ ಪ್ರೈಸ್ ಬ್ಯಾಂಡ್ 207ರಲ್ಲಿ 2000 ಕೋಟಿಯ ಮಾರ್ಕೆಟ್ ಕ್ಯಾಪ್ ನೋಡೋದಕ್ಕೆ ಸಿಗುತ್ತೆ. 2022ರಲ್ಲಿ ಅರ್ನಿಂಗ್ ಪರ್ ಶೇರ್ ₹9.19 ನೋಡೋದಕ್ಕೆ ಸಿಗ್ತದೆ. ಸೊ ಈ ಒಂದು ಪ್ರೈಸ್ ಬ್ಯಾಂಡ್ನಲ್ಲಿ ಒಳ್ಳೆ ಒಂದು ಅರ್ನಿಂಗ್ ಪರ್ ಶೇರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಬಟ್ ಈ ಒಂದು ಸೆಪ್ಟೆಂಬರ್ ಕ್ವಾರ್ಟರ್ನಲ್ಲಿ ಕಂಪನಿ ಯಾವ ರೀತಿ ರಿಸಲ್ಟನ್ನು ಡಿಕ್ಲೇರ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಏನಕ್ಕೆ ಅಂದರೆ ಮೊದಲನೇ ಕ್ವಾರ್ಟರ್ನಲ್ಲಿ ಕೇವಲ 5.5 ಕೋಟಿಯ ಪ್ರಾಫಿಟ್ಸ್ ಡಿಕ್ಲೇರ್ ಆಗಿದೆ. ಸೊ ಪ್ರಾಫಿಟ್ಸ್ ಕಮ್ಮಿ ಆಗ್ತಾ ಹೋದರೆ ಅರ್ನಿಂಗ್ ಪರ್ ಶೇರ್ ಕೂಡ ಕಮ್ಮಿ ಆಗುತ್ತೆ. PE ರೇಷಿಯೋ ಇನ್ಕ್ರೀಸ್ ಆಗೋದು ಕಾಣಿಸುತ್ತೆ. 2022 ಫೈನಾನ್ಷಿಯಲ್ ಇಯರ್ನ ಡೇಟಾವನ್ನು ನಾವು ಕನ್ಸಿಡರ್ ಮಾಡಿದಾಗ 22 PEಯಲ್ಲಿ ಕಂಪನಿ ಟ್ರೇಡ್ ಮಾಡ್ತಿದೆ. ಬಟ್ ಆಲ್ರೆಡಿ ನಾನು ಹೇಳಿದ ರೀತಿಯಲ್ಲಿ ಪ್ರಾಫಿಟ್ಸ್ ಕಮ್ಮಿ ಆಗ್ತಾ ಹೋದರೆ PE ರೇಷಿಯೋ ಇನ್ಕ್ರೀಸ್ ಆಗುತ್ತೆ. ಸೊ ಅದು ಸ್ವಲ್ಪ ಕನ್ಸರ್ನ್ ಆಗ್ಬೋದು. ಓವರ್ ಆಲ್ ಇಂಡಸ್ಟ್ರಿಯ PE ಅಂದರೆ ಡಿಫೆನ್ಸ್ ಸೆಕ್ಟರಲ್ಲಿ ಕೆಲಸ ಮಾಡುವಂಥ ಕಂಪನಿಗಳ PE ನಮಗೆ 63 ನೋಡೋದಕ್ಕೆ ಸಿಗುತ್ತೆ. ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಒಂದಿಗೆ ಕಂಪನಿ IPOನ ತರ್ತಿದ್ದಾರೆ. ಸೊ ನಾನು ಮೊದಲಿಗೆ ಕೂಡ ಹೇಳಿದೆ ತುಂಬಾ ಕಾಂಪಿಟೇಷನ್ ಈ ಒಂದು ಸೆಕ್ಟರ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ. ಸೊ ಇವರಿಗೆ BLನ ಕಡೆಯಿಂದ ಕಾಂಪಿಟೇಷನ್ ನೋಡೋದಕ್ಕೆ ಸಿಗುತ್ತೆ. BL 24 PEಯಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ರೀಸೆಂಟಾಗಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಂತಹ ಡೇಟಾ ಪ್ಯಾಟರ್ನ್ಸ್ ಮತ್ತು ಪಾರಸ್ ಡಿಫೆನ್ಸ್ ಕೂಡ ಇವರಿಗೆ ಕಾಂಪಿಟೇಟರ್ಸ್ ಆಗಿರ್ತಾರೆ. ಸೊ ಈ ಎರಡು ಕಂಪನಿಗಳು ತುಂಬಾ ಹೈಯರ್ ವ್ಯಾಲ್ಯೂಷನ್ಲಿ ಟ್ರೇಡ್ ಆಗ್ತಿದ್ದಾವೆ. ಹಾಗೆ ಆಸ್ಟ್ರಾ ಮೈಕ್ರೋವೇವ್ಸ್ ಮತ್ತು ಸೆಂಟ್ರಮ್ ಎಲೆಕ್ಟ್ರಾನಿಕ್ಸ್ ಕೂಡ ಈ ಕಂಪನಿಯ ಕಾಂಪಿಟೇಟರ್ಸ್ ಆಗಿರ್ತಾರೆ. ಕಂಪನಿಯ ರಿಜಿಸ್ಟರ್ ಲಿಂಕಿನ್ ಟೈಮ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಸೊ ಈ ಒಂದು ವೆಬ್ಸೈಟ್ನಲ್ಲಿ ನಾವು IPO ಅಲಾಟ್ಮೆಂಟ್ ಸ್ಟೇಟಸ್ ಅನ್ನು ಚೆಕ್ ಮಾಡಬೇಕಾಗುತ್ತೆ. ಹಾಗೆ ನೀವು IPOಗಳಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂದರೆ ಅಥವಾ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡಬೇಕು ಅಂದರೆ ಡಿಮ್ಯಾಟ್ ಅಕೌಂಟ್ನ ಅವಶ್ಯಕತೆ ಇರುತ್ತೆ. ಝೀರೋದಲ್ಲಿ ನೀವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡಿಸ್ಬೋದು. ₹300 ಅಕೌಂಟ್ ಓಪನಿಂಗ್ ಚಾರ್ಜಸ್ ಇರುತ್ತೆ. ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಅಕೌಂಟನ್ನು ಓಪನ್ ಮಾಡಿಸ್ಕೋಬೋದಾಗುತ್ತೆ. ಹಾಗೆ ಕೊನೆಯದಾಗಿ ಇವತ್ತು ಎಷ್ಟು ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಡೀತಿದೆ ಅಂತ ನಾವು ಅಬ್ಸರ್ವ್ ಮಾಡಿದಾಗ ₹40 ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇವತ್ತು ನೋಡೋದಕ್ಕೆ ಸಿಗ್ತದೆ. ₹2,800ವರೆಗೂ ಲಿಸ್ಟಿಂಗ್ ಗೇನ್ಸನ್ನು ಇವತ್ತಿನ ದಿನ ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. ₹50 ಗ್ರೇ ಮಾರ್ಕೆಟ್ ಪ್ರೀಮಿಯಂ ನವೆಂಬರ್ 2ಕ್ಕೆ ನಿಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಖಂಡಿತವಾಗ್ಲೂ ಈ ಒಂದು IPOನಲ್ಲಿ ಲಿಸ್ಟಿಂಗ್ ಗೇನ್ಸ್ಗಳಿಗೋಸ್ಕರ ಅಪ್ಲಿಕೇಶನನ್ನು ಹಾಕ್ಬೋದು. ಅಲಾಟ್ಮೆಂಟ್ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಡಿಮ್ಯಾಟ್ ಅಕೌಂಟ್ಸ್ ಇದ್ರೆ ಅಲ್ಲಿ ನಿಮಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಫ್ಯಾಮಿಲಿ ಮೆಂಬರ್ಸ್ನ ಡಿಮ್ಯಾಟ್ ಅಕೌಂಟ್ನಿಂದ ಒಂದೊಂದು ಲಾಟ್ಗೆ ನೀವು ಅಪ್ಲಿಕೇಶನನ್ನು ಹಾಕಿದ್ರೆ ಯಾರಿಗಾದ್ರೂ ಒಬ್ಬರಿಗೆ ಅಲಾಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ನೀವು ಕೇವಲ ಒಂದೇ ಒಂದು ಡಿಮ್ಯಾಟ್ ಅಕೌಂಟ್ನಲ್ಲಿ 4-5 ಲಾಟ್ಗಳಿಗೆ ಅಪ್ಲಿಕೇಶನನ್ನು ಹಾಕಿದ್ರೆ ಆಗ ನಿಮಗೆ ಅಲಾಟ್ಮೆಂಟ್ನ ಚಾನ್ಸಸ್ ತುಂಬಾ ಕಮ್ಮಿ ಆಗುತ್ತೆ. ಸೊ IPO ಅಲಾಟ್ಮೆಂಟ್ ಏನಿದೆ ಲಾಟರಿ ಸಿಸ್ಟಮ್ ಬೇಸಿಸ್ ಮೇಲೆ ಆಗೋದು. ಸೊ ನೀವು ಕೇವಲ ಒಂದೇ ಒಂದು ಪ್ಯಾನ್ನಿಂದ ಅಪ್ಲಿಕೇಶನನ್ನು ಹಾಕಿದಾಗ ಆ ಪ್ಯಾನ್ ಸೆಲೆಕ್ಟ್ ಆಗಲಿಲ್ಲ ಅಂದರೆ ನಿಮಗೆ IPO ಅಲಾಟ್ಮೆಂಟ್ ಸಿಗೋದಿಲ್ಲ. ಸೊ ಮಲ್ಟಿಪಲ್ ಪ್ಯಾನ್ನಿಂದ ನೀವು ಅಪ್ಲಿಕೇಶನನ್ನು ಹಾಕಿದಾಗ ಅಲಾಟ್ಮೆಂಟ್ನ ಚಾನ್ಸಸ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ತುಂಬ ಜನ IPOದಲ್ಲಿ ಅಲಾಟ್ಮೆಂಟ್ ಸಿಗೋದಿಲ್ಲ ಅಂತ ಅಪ್ಲಿಕೇಶನನ್ನು ಹಾಕೋದಿಲ್ಲ. ಬಟ್ ಒಳ್ಳೆ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇದ್ದು ಲಿಸ್ಟಿಂಗ್ ಇನ್ನ ಚಾನ್ಸಸ್ ಇದ್ದಾಗ ಅಪ್ಲಿಕೇಶನ್ಸನ್ನು ಹಾಕಿ ಯಾವುದಾದ್ರೂ ಒಂದು IPOದಲ್ಲಿ ಖಂಡಿತವಾಗ್ಲೂ ಅಲಾಟ್ಮೆಂಟ್ ಸಿಗುತ್ತೆ. 7ರಿಂದ 10 ದಿನದ ಒಳಗಾಗಿ ನೀವು ಆರಾಮಾಗಿ 30ರಿಂದ 40% ಗೇನ್ಸನ್ನು ಮಾರ್ಕೆಟ್ನಿಂದ ಮಾಡ್ಬೋದಾಗುತ್ತೆ. ಹಾಗೆ ಲಾಂಗ್ ಟರ್ಮ್ಗೆ ಈ ಒಂದು IPOದಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಂದರೆ ಖಂಡಿತವಾಗ್ಲೂ ಮೀಡಿಯಂ ಟರ್ಮ್ಗೆ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದು.
6ರಿಂದ 1 ವರ್ಷದ ಟೈಮ್ ಹಾರಿಝಾನ್ಗೆ ನೀವು ಈ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟನ್ನು ಮಾಡ್ಬೋದಾಗುತ್ತೆ. ಡಿಫೆನ್ಸ್ ಸೆಕ್ಟರ್ ಈ 1-1.5 ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡೋ ಒಂದು ಸಾಧ್ಯತೆ ಇರುತ್ತೆ. ಬಟ್ ಲಾಂಗ್ ಟರ್ಮ್ನ ಪರ್ಸ್ಪೆಕ್ಟಿವ್ ಇದ್ದರೆ ಕಂಪನಿ ಯಾವ ರೀತಿಯಲ್ಲಿ ಕ್ವಾರ್ಟರ್ಲಿ ರಿಸಲ್ಟನ್ನು ಮುಂದಿನ ಕ್ವಾರ್ಟರ್ಗಳಲ್ಲಿ ಡಿಕ್ಲೇರ್ ಮಾಡ್ತಾರೆ ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದು ಒಳ್ಳೆ ಆರ್ಡರ್ಸ್ಗಳು ಇವರಿಗೆ ಸಿಗ್ತಾ ಹೋದರೆ ಆಗ ನಾವು ಈ ಒಂದು ಕಂಪನಿಯನ್ನು ಲಾಂಗ್ ಟರ್ಮ್ಗೆ ಕಂಟಿನ್ಯೂ ಮಾಡ್ಬೋದಾಗುತ್ತೆ. ಸೊ ಡಿಫೆನ್ಸ್ ಸೆಕ್ಟರ್ ಬೇರೆ ಸೆಕ್ಟರ್ಗಳ ರೀತಿಯಲ್ಲಿ ಇರೋದಿಲ್ಲ. ಸೊ ಒಂದು ಬೂಮ್ ಇದ್ದಾಗ ಆ ಸೆಕ್ಟರ್ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುತ್ತೆ. ಬಟ್ ಆ ಒಂದು ಸೆಕ್ಟರನ್ನು ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡಿದ್ರೆ ಕಂಪನಿಗಳು ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಡೋದಿಲ್ಲ. HAL, BL ಈ ಎಲ್ಲ ಸ್ಟಾಕ್ಗಳು ಕೂಡ ಅಷ್ಟೇ. ಸೊ ರೀಸೆಂಟ್ ಟೈಮಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾವೆ. ಮೇಜರ್ ಆಗಿ ಗೌರ್ಮೆಂಟ್ನ ಸಪೋರ್ಟ್ ಇದೆ. ಅದೇ ಒಂದು ರೀಸನ್ ಇಂದ ಸ್ಟಾಕ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾವೆ. ಸೊ ಎಲ್ಲ ಅಂಶವನ್ನ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದಾದ್ಮೇಲೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅನ್ನ ನಾವು ಯೋಚನೆ ಮಾಡಬಹುದಾಗುತ್ತೆ. ಸೊ ನಾನಿವತ್ತು ನಿಮಗೆ DCX ಸಿಸ್ಟಮ್ಸ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಶನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆಯೇ IPO ರಿವ್ಯೂಸ್ ಮತ್ತೆ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.